ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಲ್ಮನೆ ಮೇಲಾಟದಲ್ಲಿ ಕಾಂಗ್ರೆಸ್ ಬಂಬರ್ ಲಾಟ್ರಿ ಅವರು ಎಲ್ಲರನ್ನೂ ಮ್ಯಾನೇಜ್ ಮಾಡಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಫೇವರೇಟ್ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋಕ್ಕೆ BJPಯಲ್ಲೂ ಕೂಡ ಒಂದಿಷ್ಟು ಮ್ಯಾನೇಜ್ ಮಾಡ್ದಂಗೆ ಕಾಣ್ತಾ ಇದೆ. ಈ ಮಧ್ಯೆ DK ಶಿವಕುಮಾರ್, ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಅವ್ರಿಗೆ ಗೊತ್ತಿತ್ತಾ ಇಬ್ಬರಿಗೂ? ಸುರ್ಜೇವಾಲಾ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ ಬಂದು ಪ್ರತ್ಯಕ್ಷರಾಗ್ಬಿಟ್ಟಿದ್ದಾರೆ. ಗೊತ್ತಿತ್ತು? ಹಾಂ ಹೋಗೇ ಇಲ್ಲ. ಹಾಂ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಮತವನ್ನು ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮ ಏನು DK ಶಿವಕುಮಾರ್ ಮೊದಲನೇ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಶುಭಾಶಯಗಳು. ಅಲ್ಲ, ನಗದೇನಿದೆ ನಾಗೇಂದ್ರ ಪ್ರಸಾದ್ ಅವರು ಜಾತ್ಯತೀತ ಜನತಾ ದಳಕ್ಕೆ ಅನೇಕ ಚುನಾವಣೆಗಳನ್ನ ನೋಡಿದ್ದೀವಿ. ಇದು ಹೊಸದೇನಲ್ಲ. ಯಾಕೆ ಅಂತಂದರೆ ಇವತ್ತು ಅಧಿಕಾರ ಬಲ, ಹಣಬಲ, ತೋಳ್ಬಲ ಇದ್ದೇ ಇದೆ. ನಾವು ಆಗಲೇ ಇದಕ್ಕಿಂತ ಮೊದಲೇ ಹೇಳಿದ್ವಿ, ಇದು ರಿಸಲ್ಟ್ ಬಂದ ನಂತರ ಮಾತಾಡ್ತಕ್ಕಂಥ ಮಾತಲ್ಲ. ನಾವು ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ವಿ. ಎಲ್ಲಿ ಲೋಪದೋಷ ಆಗಿದೆ ನಾವು ನೋಡ್ತೀವಿ. ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋಂಥ ಪರಿಸ್ಥಿತಿ ಇದೆ. ನಿಷ್ಠಾವಂತ ಕಾರ್ಯಕರ್ತರು ಸಾಕಷ್ಟು ಜನ ಅವ್ರದ್ದೇ ಅಂಥ ಅಭಿಪ್ರಾಯಗಳನ್ನ ತಿಳಿಸಿ ನೋಡ್ತಾ ಇರ್ತಾರೆ. ಇದಕ್ಕೆ ಯಾವ ರೀತಿ ನಾವು ನಮ್ಮ ವರಿಷ್ಠರು ತೀರ್ಮಾನ ತಗೋತಾರೆ ಅಂತ ಕಾದು ನೋಡ್ತೀವಿ. ಮುಂದಿನ ದಿನಗಳು ನಮ್ಮ ಸೋಲು ಇವತ್ತೇನು ಹೊಸದಲ್ಲ, ಗೆಲುವು ಹೊಸದಲ್ಲ. ನಾವು ಎಲ್ಲದನ್ನೂ ಸಮವಾಗಿ ತಗೊಂಡು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಹೇಗೆ ಬಲಿಷ್ಠವಾಗಿ ಮಾಡಿಕೊಂಡು ನಮ್ಮದೇ ಆದಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು. ಹೌದು, ಖಂಡಿತ ಒಪ್ಕೋತಾ ಇದ್ದೀವಿ ನಾವು. ಇದರಲ್ಲಿ 3 ಜನ, ನೀವು 6 ಜನ. ಹೌದು, ಖಂಡಿತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಟೋಟಲ್ 11 ಜನ. ನಾನು ಒಂದು ಮಾತನ್ನು ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅನೇಕ ಜನ ನಿಷ್ಠಾವಂತ ಕಾರ್ಯಕರ್ತರು ಹಗಲು ರಾತ್ರಿ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿರ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇಂಥ ಒಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತಗೋಬೇಕು. ಸೋಲು ಗೆಲುವು ನಮಗೇನು ಹೊಸದಲ್ಲ, ಎಲ್ಲ ಪಕ್ಷಕ್ಕೂ ಇರುತ್ತೆ ಸೋಲು ಗೆಲುವು ಅಂತಕ್ಕಂಥದ್ದು. ಇವತ್ತು ನಾನು ಒಂದು ಮಾತು ನೋಡಿ, ನಿಮಗೆ ಶಾಸಕರಿಗೆ ಎಲ್ಲೋ BJP ಜೊತೆಗಿನ ಸಖ್ಯ ಇಷ್ಟ ಇಲ್ವೇನೋ? ಇಲ್ಲ, ನೋ ಕೆಲವು. ಈಗ ಒಂದು ಉದಾಹರಣೆ ನಾನು ಒಂದು ಮಾತು ಹೇಳ್ತಿದ್ದೀನಿ ರಾಧಾ ಮೇಡಮ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹೆಬ್ಬಾರ್ ಅವ್ರು ಏನಂತ ಹೇಳಿದ್ರು, ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಅನುದಾನ. 6 ಜನ. ಹೌದು, ಅನುದಾನ. ನೀವು ಇರೋದೇ 18 ಜನ. ಒಂದು ನಿಮಿಷ. ಅದ್ರಲ್ಲಿ 6 ಜನ ಅಂದ್ರೆ ಅವ್ರು ಯಾಕೆ ಅಡ್ಡ ಮತದಾನ ಮಾಡಿದ್ರು? ಎಲ್ಲರೂ ಕೂಡ ಹಣಬಲ ತೋಳ್ಬಲದಕ್ಕೆ ಹಾಕಬೇಕಂತ ಏನಿಲ್ಲ ರೀ ಸರ್. ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ಅಸಮಾಧಾನ ಇದೆ. ಆ ಅಸಮಾಧಾನವನ್ನ ನೀವು ಅಡ್ರೆಸ್ ಮಾಡೋದ್ರಲ್ಲಿ ಫೇಲಿಯರ್ ಆಗಿದ್ದೀರಿ ಅಂತ. ಒಂದು ನಿಮಿಷ, ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತೇನೆ. ಸನ್ಮಾನ್ಯ ಹೆಬ್ಬಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಮೇಡಮ್, ಒಂದು ನಿಮಿಷ ಕೇಳಿ, ಒಂದು ಸೆಕೆಂಡ್ ನನಗೆ ಅವಕಾಶ. ನಾನೇನು ಹೆಚ್ಚು ಮಾತಾಡೋದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಯಾಕೆ ಅಂತಲ್ಲಿ ಅನುದಾನ ತಾರತಮ್ಯ ತುಂಬ ನಡೀತಾ ಇದೆ ವಿರೋಧ ಪಕ್ಷಗಳಿಗೆ, ಆಡಳಿತ ಪಕ್ಷದವರಿಗೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಗೆದ್ದು ಬಂದಂಥ ಶಾಸಕರುಗಳು ಆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಪರವಾಗೂ ಮಾತಾಡಬೇಕಾಗುತ್ತೆ. ಇವತ್ತು ಹೇಳಿದ್ರೆ ಹೆಬ್ಬಾರ್ ಅವರು ಓಪನ್ ಆಗಿ ನಮಗೆ ಅನುದಾನದ ಕೊರತೆ ಇದೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅನುದಾನದ ವಿಚಾರದಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿರೋದಕ್ಕೆ ಹಾಕಿದ್ದೀನಿ ಅಂತ ಹೇಳಿ. ಆ ರೀತಿ ಕ್ಷೇತ್ರದ ಬೆಳವಣಿಗೆಗಳಿಗೂ ಕೂಡ ಮಾಡಿರ್ಬೋದು. ಯಾಕೆ ಕೆಟ್ಟಿರ್ತೀವಿ ತಪ್ಪು ಸರ್ಕಾರವನ್ನು ಯಾಕೆ ಬಳಸಿದ್ರಂತೆ ಶಿವರಾಮ ಅವರು? ಒಂದು ನಿಮಿಷ, ನಾನು ಹೇಳ್ತೇನೆ. ಕುಮಾರಸ್ವಾಮಿ ಅವ್ರದ್ದು ಸರ್ಕಾರನ ಯಾಕೆ ಬಳಸಿದ್ರಂತೆ ಇವರೇ? ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಇವರು ಕೆಲವು ಸಂದರ್ಭ ಕುಮಾರಸ್ವಾಮಿ ಅವರು ಅನುದಾನ ಕೊಟ್ಟಿಲ್ಲ ಅಂತ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಹೇಳಿದ್ರೆ ನೀವು ಅದಕ್ಕೆ ಅವಾಗ ಎದಕ್ಕೆ ಬೆಳೆಸಿದ್ರಂತ ಕುಮಾರಸ್ವಾಮಿ ಸರ್ಕಾರ? ಪಕ್ಷಗಳಲ್ಲಿ ಅನೇಕ ವಿಚಾರಗಳು, ಅನೇಕ ಸಂದರ್ಭಗಳು ಆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕನಂಗೆ ಬೆಳವಣಿಗೆ ಆಗ್ತಾ ಇರುತ್ತೆ. ನಾನು ಇವತ್ತಿನ ಪರಿಸ್ಥಿತಿಗಳನ್ನು ಹೇಳ್ತಾ ಇದ್ದೀನಿ. ಹೇಳ್ತಾ ಇರೋದು ಜೆಡಿಎಸ್ ಪಕ್ಷ. ಖಂಡಿತ ನೀವು ಹೇಳ್ಬೇಕಾಗಿರೋದೇನು ಅಂದ್ರೆ, ಆ 6 ಜನ ಯಾರು? ಆ 6 ಜನಕ್ಕೂ ಏನಿತ್ತು ಅನಿವಾರ್ಯತೆ? ಆ 6 ಜನರ ಮನಸ್ಸಲ್ಲಿ ಏನಿದೆ? ಅವ್ರಿಗೆ ಏನು ಬೇಕು? ಒಂದು ಮಾತನ್ನು ಸ್ಪಷ್ಟವಾಗಿ ಮತ್ತು ನಿಮ್ಮ ಮತ್ತು ಬಿಜೆಪಿಯ ಸಖ್ಯ ವರ್ಕೌಟ್ ಆಗಿಲ್ಲ ಇವತ್ತು. ಒಂದು ನಿಮಿಷ, ಇವತ್ತು ವರ್ಕೌಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ವರ್ಕೌಟ್ ಆಗಿಲ್ಲ. ಸುಮ್ಮನೆ ನೀವು ಮೋದಿ ಅವ್ರ ನೇತೃತ್ವ, ಮೋದಿ ಅವ್ರ ಜೊತೆಗೆ ನಾವು ಮಾತಾಡ್ತಿದೀವಿ ಅಂದ್ರೆ, ಇಲ್ಲಿ ಲೋಕಲ್ ಆಗಿ ನಿಮ್ದು ಏನು ನಿಮ್ಮ ಶಾಸಕರಿಗೂ ಅವ್ರ ಶಾಸಕರಿಗೂ ತಾಳಮೇಳನೇ ಇಲ್ಲ. ನಿಮ್ಮ ಅಭ್ಯರ್ಥಿಯನ್ನ ಅವ್ರ ಅಭ್ಯರ್ಥಿ ಅಂತ ಅವ್ರು ಪರಿಗಣಿಸಲೇ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ದೇವೇಗೌಡರನ್ನ ನಾನು ಒಂದೇ ರಾಜ್ಯಸಭೆಗೆ ಕಳಿಸ್ತೀರಾ? ಮೊದಲನೇ ಅಂದ್ರೆ ಆಲ್ ರೈಟ್, ಪ್ರೆಸ್ ಮೀಟ್ ಆರಂಭ ಆಗಿದೆ. DK ಶಿವಕುಮಾರ್ ಮಾತಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ನಂಬರು ಏನಿತ್ತು, ಇಬ್ರು ಇವತ್ತಿಲ್ಲ ನನ್ನ ಜೊತೆ.
ಆ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಮಿಕ್ಕಿದ್ದೇನು ನಮಗೆ ಬೇರೆ ಬೇರೆ ಪಕ್ಷದವರು ಯಾರು ಕೊಟ್ಟಿದ್ದಾರೆ ಅಂತ ನಂಬರ್ ಕಾಣ್ತಾ ಇದೆ. ಅವರ ವಿಶ್ವಾಸಕ್ಕೆ ನಾನು ಮತ್ತು ರಾಜ್ಯದ ಜನತೆ ಪರವಾಗಿ ನೀವೇನು ಸರ್ಕಾರ ನಿಮ್ಮ ಭಾವನೆಯನ್ನು ನಾವು ಅರ್ಥಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿದೆ. ಈ ವಿಶ್ವಾಸ ಇದು ಜನರಿಗೆ ತಾವು ಕೊಟ್ಟಂತಹ ಶಕ್ತಿ, ಇದನ್ನು ಮುಂದುವರಿಸ್ತೀನಿ. ಇದಕ್ಕೆ ದುಡಿದಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ, ನಾಯಕರುಗಳಿಗೆ ಮತ್ತು ನಮ್ಮ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಅವರು ಮತ್ತು ಅವರ ಜೊತೆಯಲ್ಲಿ ಬಂದಂತ ನಮ್ಮ ಸೆಕ್ರೆಟರಿಗಳು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ, ನಮ್ಮ ಶಾಸಕರು ಯಾರು ಕೂಡ ಯಾವ ರೀತಿ ಟ್ರೈನಿಂಗ್ ಅನ್ನು ಕೂಡ ಕೊಟ್ಟು ಅವರು ಪ್ರತಿಯೊಂದು ಕೂಡ ಒಂದು ಓಟು ಕೂಡ ಡಿಫೆಕ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬೇಕಾದಷ್ಟು ಎಲ್ಲ ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ತಿಳಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ವಿಶೇಷವಾಗಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರು ಮತ್ತೆ ವಿಧಾನ ಪರಿಷತ್ಗೆ ಮರು ಆಯ್ಕೆಯಾಗಿದ್ದಾರೆ. ಅವರ ಜೊತೆಯಲ್ಲಿ 4 ಜನ ಪಕ್ಷದ ಕಾರ್ಯಕರ್ತರು, ಸಕ್ರಿಯ ಕಾರ್ಯಕರ್ತರು, ಅವರು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಇವತ್ತಿಂದ ನಮ್ಮ ನಂಬರು ವಿಧಾನ ಪರಿಷತ್ನಲ್ಲಿ ಎಷ್ಟಿದೆ ಅಂತ ಹೇಳಿ ತಮಗೆಲ್ಲ ಗೊತ್ತಿದೆ. ಸೊ ಎಲ್ಲರೂ ಕೂಡ ವಿಶೇಷವಾಗಿ ತಾವು ಮಾಧ್ಯಮದವರು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ಇಟ್ಟು ಸಲಹೆಗಳನ್ನು ಕೊಟ್ಟು ನಮಗೂ ಕೂಡ ಸರ್ಕಾರಕ್ಕೆ ಬೆನ್ನನ್ನು ತಟ್ಟಿದ್ದೀರಿ. ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಶುಭಾರಿಸ್ತೇನೆ. ತಮ್ಮ ಮಾರ್ಗದರ್ಶನದಂತೆ ಈ ಸರ್ಕಾರವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಡೀ ನಮ್ಮ ಒಗ್ಗಟ್ಟು ರಾಜ್ಯಕ್ಕೆ, ಇದು ಪಕ್ಷಗಳಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ತೋರಿಸಿದಂಥ ಒಂದು ಐಕ್ಯತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ನೋಡಪ್ಪ, ನನಗೇನು ಗೊತ್ತಿಲ್ಲ, ವೋಟ್ ಯಾರು ಹಾಕಿದಾರಂತ ನನಗೆ ಗೊತ್ತಿಲ್ಲ. ಗುಪ್ತ ಮತದಾನ, ನಾನು ಯಾರು ಗೊತ್ತು? ಅವ್ರ ಆತ್ಮವಿಶ್ವಾಸದಿಂದ ಮತ ಹಾಕಿರ್ಬೋದು. ನಾನು ಯಾರಾದ್ರೂ ಮಾತಾಡಕ್ ಹೋಗಿಲ್ಲ, ಯಾರನ್ನ ಕೇಳಿಲ್ಲ. ನಾವು 5 ಜನ ಅರ್ಜಿ ಹಾಕಿದ್ದು, ನಮ್ಮ ನಂಬರ್ ಏನಿತ್ತು ಅಂತ ನಿಮ್ಗೆಲ್ಲ ಗೊತ್ತಿತ್ತು. ಅವರು ವೋಟ್ ಹಾಕಿದ್ದಾರೆ. 5 ಜನ ಗೆಲ್ತಾರೆ ಅನ್ನೋದು ನಂಗೆ ವಿಶ್ವಾಸ ಇತ್ತು. 5 ಜನ ನಾವು ಅರ್ಜಿ ಹಾಕಿದ್ದು, ನಮ್ಮ ಪಕ್ಷ ಸೂಚಿಸಿತ್ತು, ಅವರು ಗೆದ್ದಿದ್ದಾರೆ. ಅಷ್ಟು ಗೊತ್ತು ಬಿಟ್ಟು ನನಗೆ ಏನು ಅವರ ಇಂಟರ್ನಲ್ ವಿಚಾರ, ನನಗೆ ಏನೇನಿದೆಯೋ, ಯಾವ ಪಾರ್ಟಿಲಿ ಏನಿದೆಯೋ, ದಳದಲ್ಲಿ ಏನಿದೆಯೋ, ಬಿಜೆಪಿಲಿ ಏನಿದೆಯೋ, ಇನ್ನೊಂದು ಪಾರ್ಟಿಲಿ ಏನಿದೆಯೋ, ನನಗೇನು ಗೊತ್ತಿಲ್ಲ. ಅವ್ರನ್ನ ಉಚ್ಚಾಟನೆ ಮಾಡಿ ಕಳಿಸ್ಬಿಟ್ಟಿದ್ರಲ್ಲ, ಅವ್ರನ್ನ ಕಳಿಸ್ಬಿಟ್ಟಿದ್ರು. ನೀವು ನಮ್ಮ ಹತ್ರ ಇರಬೇಡಿ, ಹೋಗ್ಬಿಡಿ ಅಂತೇಳಿ. ಹೋದವ್ರನ್ನ ಪಾಪ ನಾವು ಹಂಗೆ ದಾರಿಲಿ ಬಿಡಕ್ಕಾಗ್ತದ? ಇರ್ಲಿ ಅಂತೇಳಿ ನಾವು ಪಾಪ ರಸ್ತೆ ಇಲ್ಲದೆ ಹೋದವ್ರಿಗೆ ದಾರಿ ತೋರಿಸುವಂತ ಕೆಲಸ ನಾವು ಮಾಡಿದ್ವಿ. ಎಸ್, ಕಾಂಗ್ರೆಸ್ ನಂಬರ್ಸ್ ಇರೋದು 135. ಅವರು ಬಿದ್ದಿರೋ ಓಟುಗಳು 151, 152, 151. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ 151 ಶಾಸಕರ ಬಲ ಇದೆಯಾ? ಕಾಂಗ್ರೆಸ್ ಪಕ್ಷಕ್ಕೆ ಬೈ ಮಾಡಿದ್ರೆ ಅಂದ್ರೆ ನಿಮ್ ಶಾಸಕರು ಏನ್ ಸೇಲ್ಗಿದಾರಾ? ಓಕೆ, ಆಲ್ ರೈಟ್. ಓಕೆ, ಇದು ಒಂದ್ ನಿಮಿಷ ನೋಡಿ, ಇಷ್ಟೆಲ್ಲ ಮಾತಾಡಿದೆ ನೋಡಿ. ಬಿಜೆಪಿ ಅವರು ಇಂಟ್ರಾಸ್ಪೆಕ್ಟಿವ್ ಮಾಡಬೇಕು ಪ್ಲೀಸ್. ಯಾಕೆ ಅಂತ ಅಂದ್ರೆ ಅವರು ಪಾರ್ಟಿ ವಿತ್ ಡಿಫರೆನ್ಸ್, ಡಿಸಿಪ್ಲಿನ್ ಪಾರ್ಟಿ ಅಂತಕ್ಕಂಥ ಪಕ್ಷ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದು ಇದರಿಂದ ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.